ಜಲ್ದಿ ರೀಚ್ ಆಗ್ಬಿಡ್ತೀವಿ ಅನ್ಕೊಂಡ್ರೆ ನೋಡಿ ಹೆಂಗೆ ರಶ್ ಇದೆ. ಸೂಪರ್ ಆಗಿದ್ಯಾ. ಹಿಂಗೆ ಎತ್ಬೇಕಂದ್ರೆ ಏನಾಯ್ತು ಗೊತ್ತಾ, ಅದು ಟ್ಯಾಂಕ್ ಇಂದ ಆರ್ಬಿಟ್ಟು ಮೂಳೆ ಮುರ್ಕೊಂಡು ರೌಂಡ್ ಹೊಡೆದಿ ಸತ್ತೋಯ್ತು. ಸೊ ದಟ್ ಇಸ್ ವೈ ಐ ಲೆಫ್ಟ್ ಫ್ರೆಂಡ್ಲಿ ಅಗ್ರೆಸಿವ್ ಗೈಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಸೊ ಇವತ್ತೇನಂದ್ರೆ ನಾವೆಲ್ಲ ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ಅಕ್ವೇರಿಯಂ ಪ್ಯಾರಡೈಸಲ್ಲಿ ಸಾಗರ್ ಕನ್ಯಾ ಫಿಶಸ್ ಎಲ್ಲ ನೋಡ್ಬೋದು. ಮತ್ತು ಇಂಡಿಯಾಸ್ ಲಾಂಗೆಸ್ಟ್ ಟನಲ್ ಅಂತೆ. ಸೊ ನೋಡೋಣ, ನೋಡಿದೆ ಅಷ್ಟೇ, ಬಟ್ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಿಲ್ಲ. ಅಲ್ಲೋಗಿ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡೋಣ. ಗೈಸ್ ನಾವು ಹೊರಟಿದ್ದೀವಿ ಇವಾಗ. ನಾನು, ಸಾತ್ವಿಕ್, ಲೋಚನ್ ಮತ್ತು ನಮ್ಮ ಅಕ್ಕ. ಸೊ ಲೋಗೋಣ. ಸೊ ಎಷ್ಟೊಂದು ಥರ ಫಿಶಸ್ ಇದೆಯಂತೆ, ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಫಿಶಸ್ ಎಷ್ಟೊಂದು ಸಾಕಿದ್ದೀನಿ, ನನ್ಗೆ ಯಾವ್ಯಾವ್ದು ಗೊತ್ತೋ ನಾನು ಹೇಳ್ತೀನಿ. ಹೆಂಗೆ ಕುತ್ಕೊಂಡಿದ್ದಾನೆ, ಏನು ಮಾಡ್ತಿದ್ಯಾ? ಟ್ರಾಫಿಕ್ ಗೈಸ್, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಲೋಚನ್ ನೋಡಿ, ನಿದ್ದೆ ಬರ್ತೈತಿ. ನಾನೇನೋ ಜಲ್ದಿ ರೀಚ್ ಆಗ್ಬಿಡ್ತೀವಿ ಅನ್ಕೊಂಡ್ರೆ ನೋಡಿ ಹೆಂಗೆ ರಶ್ ಇದೆ. ಯಪ್ಪ, ಇವತ್ತು ಫುಲ್ ಟ್ರಾಫಿಕ್. ಈ ಟ್ರಾಫಿಕ್ ನಾನು ಇದುವರೆಗೂ ನೋಡೇ ಇರಲಿಲ್ಲ ಈ ರೋಡಲ್ಲಿ. ಫಸ್ಟ್ ಟೈಮ್ ಇಷ್ಟು ಟ್ರಾಫಿಕ್. ಗೈಸ್ ನೋಡ್ಬೋದು, ನಾವು ರೀಚ್ ಆದ್ವಿ ಜಸ್ಟ್. ಸೊ ಆಲ್ರೆಡಿ ಕ್ರೌಡ್ ಬಂದಿದ್ದಾರೆ. ಸೊ ನಾವೇ ಬೇಗ ಬರ್ತಿರೋದಂದ್ರೆ ನಮ್ಗಿಂತ ಬೇಗ ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಸೊ ಲೆಟ್ಸ್ ಸೀ ಗೈಸ್, ನೋಡ್ಬೋದು. ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ. 3 adults 1 kid. ಸೊ 1546 ಇನ್ಕ್ಲೂಡಿಂಗ್ GST CST ವಾಟ್ ಎವರ್ ಇಟ್ ಇಸ್. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು ಲೋಚನು ಫೋಟೋ ಸೆಷನ್ ಮಾಡ್ಕೊತಾವನು ಅವ್ರ ಅಮ್ಮ ಜೊತೆ. ಸೊ ಲಕ್ಕಿ ಫೋಟೋಸ್ ಎಲ್ಲ ತೆಗಿತವ್ರೆ. ಗೈಸ್ ಎಂಟ್ರಿ ಕೊಡ್ತಾ ಇದ್ದೀವಿ, ನೋಡ್ಬೋದು. ಸೊ ನಾವು ಬಂದಿದ್ದೀವಿ ಇವಾಗ ಅಕ್ವೇರಿಯಂ ಪ್ಯಾರಡೈಸ್. ಸೊ ನೋಡ್ಬೋದು, ಸಾಕಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಎಂಟ್ರಿ ಕೊಡೋಣ ಒಳಗಡೆ. ಎಲ್ಲ ಫಿಶಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ನನಗೆ ಗೊತ್ತಿರೋ ಫಿಶಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವ್ದಾದ್ರು ಗೊತ್ತಿಲ್ಲ ಸಾರಿ. ಸೊ ಇಲ್ಲಿ ಬೋರ್ಡ್ಸ್ ಅಷ್ಟೊಂದು ಇಲ್ಲವಂತೆ. ಸೊ ನಾನು ಎಷ್ಟೊಂದು ಫಿಶ್ ಸಾಕಿರೋದ್ರಿಂದ ನನಗೆ ಸ್ವಲ್ಪ ವೆರೈಟೀಸ್ ಗೊತ್ತು, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಗೈಸ್ ನೋಡೋಣ. ನಮಗೆ ಈಲ್ ಫಿಶ್ ಕಾಣಿಸ್ತಾ ಇದೆ. ಸೊ ಯು ಕ್ಯಾನ್ ಸಿ ದಟ್. ಎಂಟ್ರಿ ಕೊಟ್ಟಿದೆ ಈಲ್ ಫಿಶ್. ಎಂಟ್ರಿ ಕೊಟ್ಟು ರೈಟ್ ಸೈಡ್ ನೋಡ್ಬೋದು ಜೈಂಟ್ ಗೋರಾಮಿ ಕಾಣಿಸ್ತಿದೆ. ಜೈಂಟ್ ಗೋರಾಮಿ. ಸೊ ಗ್ರೇ ಜೈಂಟ್ ಗೋರಾಮಿ, ಆಲ್ಬಿನೋ ಜೈಂಟ್ ಗೋರಾಮಿ. ಸೊ ಎಲ್ಲ ಬ್ಲ್ಯಾಕ್ ಆಗಿದೆ, ರೆಡ್ ಐಸ್ ಯಾವುದೂ ಇಲ್ಲ. ಸೊ ಯು ಗೈಸ್ ಕ್ಯಾನ್ ಸಿ ಇಲ್ಲಿ ನೋಡ್ಬೋದು ಗಾರ್ ಫಿಶ್ ಇದೆ ನಮ್ಮ ಮುಂದೆ. ಗಾರ್, ಇದು ಅಡಲ್ಟ್ ಸೈಜ್ ಗಾರ್ ಫಿಶು. ಗೈಸ್ ನೆಕ್ಸ್ಟ್ ನೋಡ್ಬೋದು ನಮಗೆ ಪಿರಾನಾಸ್ ಇದೆ. ಪಿರಾನಾ ಅಲ್ಲಿ ಆಲ್ಬಿನೋ ಇದೆ, ಬ್ಲ್ಯಾಕ್ ಕಲರ್ ಇದೆ. ಸೊ ದೀಸ್ ಆರ್ ಅಡಲ್ಟ್ ಸೈಜು, ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡೋಕೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ವಿಡಿಯೋಲಿ, ಬಟ್ ಮ್ಯಾಸಿವ್ ಸೈಜಲ್ಲಿದೆ. ರಚನ್ ಚೆನ್ನಾಗಿದ್ಯಾ? ಗೋಲ್ಡನ್ ಫಿಶಸ್ ನೋಡ್ಬೋದು. ಸೊ ಇದು ಯೂಶಲಿ ಎಲ್ಲರೂ ಮನೇಲಿ ಸಾಕ್ತಾರಲ್ಲ, ಅದೇ ಗೋಲ್ಡನ್ ಫಿಶಸ್. ಇಷ್ಟು ನಮ್ಗಿರೋದು ತಿಲಾಪಿಯಾ. ಸೊ ನೋಡ್ಬೋದು ನೀವು ತಿಲಾಪಿಯಾ, ಚಿಕ್ಲಿಟ್ಸ್ ವೆರೈಟಿ ಅಂತಾರೆ. ಸೊ ಚಿಕ್ಲೆಟ್ಸ್ ಅಂತಾರೆ ಇಂಡಿಯನ್ಸು. ಸೊ ಯೂಶಲಿ ಚಿಕ್ಲಿಟ್ಸ್ ಅಂತಾರೆ ಸ್ವಲ್ಪ ಜನ. ಸೊ ಆ ವೆರೈಟಿಗೆ ಬಂದಿರೋ ಫಿಶಸ್ ಇವೆಲ್ಲ. ಸೊ ಇದರಲ್ಲಿ ಅಡಲ್ಟು ಇದೆ, ಚಿಕ್ಕದು ಇದೆ, ಬೇಬಿ ಒನ್ಸ್. ಸೊ ಆಲ್ಗೆ ಎಲ್ಲ ಫಾರ್ಮ್ ಆಗಿದೆ. ಸೊ ಆಲ್ಗೆ ಹಂಗೆ ಬಿಟ್ಟಿದ್ದಾರೆ, ಏನಕ್ಕಂದರೆ ಫಿಶಸ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಥರ ಕಾಣಿಸ್ಲಿ ಅಂತ ಚೂರು ಆಲ್ಗೆ ಫಾರ್ಮ್ ಆಗೋಕ್ಕೆ ಬಿಟ್ಟಿದ್ದಾರೆ. ಮೀನ್ ವೆಲ್ ಚೂರು ಡಸ್ಟಿ ಥರ ಇದೆ ನೀರು. ನೆಕ್ಸ್ಟ್ ಸೆಷನಲ್ಲಿ ಸೊ ಆಲ್ಬಿನೋ ಶಾರ್ಕ್ಸ್ ಇದೆ. ಸೊ ಈ ವೈಟ್ ಕಲರ್ ಎಲ್ಲ ಇದು ಆಲ್ಬಿನೋ ಶಾರ್ಕ್. ಸೊ ಅಲ್ಲಿ ಮೂಲೆಯಲ್ಲಿರೋದು ಇದು ನಾರ್ಮಲ್ ಶಾರ್ಕ್. ಸೊ ನಾವು ಮನೇಲೆಲ್ಲ ಸಾಕೊಂತೀವರಲ್ಲ, ಸೊ ಅದೇ ಆ ಶಾರ್ಕು. ಇದು ನೋಡಿದ್ರೆ ಆಲ್ಬಿನೋ ಶಾರ್ಕ್. ಆಲ್ಬಿನೋ ಶಾರ್ಕ್ಸ್ ಇದು ಅವೈಲಬಲ್ ಸಿಗುತ್ತೆ ಅಕ್ವೇರಿಯಂ ಶಾಪ್ಸಲ್ಲೆಲ್ಲ. ಸೊ ಕೇಳಬೇಕು. ಸೊ ಇದೊಂಥರ ನಾರ್ಮಲ್ ಕೆರೆ ಮೀನು ಇದ್ದಂಗೆ ಇರುತ್ತೆ.
ಬಟ್ ಕೆರೆ ಮೀನಲ್ಲ, ಇದು ಆಲ್ಬಿನೋ ಶಾರ್ಕ್ ಅಂತಾರೆ, ನೋಡ್ಬೋದು. ಆಲ್ಬಿನೋ ಶಾರ್ಕ್ ಆದ್ಮೇಲೆ ನೆಕ್ಸ್ಟ್ ಟರ್ಪೋನ್ ಅಂತಾರೆ. ಸೊ ಟರ್ಪೋನ್ ನೋಡ್ಬೋದು ನೀವು, ಫಿಶು ಸೇಮ್ ಆಲ್ಬಿನೋ ಶಾರ್ಕ್ ಥರ ಇರುತ್ತೆ ವೆರೈಟಿ, ಬಟ್ ಇದು ಟೇಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡ್ಬೋದು ಅದ್ರ ಟೈಲು. ಸೊ ಶಾರ್ಕ್ಗೆ ಈ ಥರ ಶಾರ್ಪ್ ಫಿನ್ಸು ಮತ್ತು ಇದು ಟೈಲ್ ಬರಲ್ಲ. ಸೊ ಈ ಬ್ರೀಡಿಗೆ ಬಂದು ಈ ಥರ ಬರುತ್ತೆ. ಗೈಸ್ ನೆಕ್ಸ್ಟ್ ಇದ್ರಲ್ಲಿ ನೋಡ್ಬೋದು ಚಿಕ್ಲಿಟ್ಸ್ ವೆರೈಟಿ ಇದೆ. ಚಿಕ್ಲಿಟ್ಸ್ ವೆರೈಟಿ ಪ್ಲಸ್ ಏಂಜಲ್ ಫಿಶ್. ಸೊ ಏಂಜಲ್ ಫಿಶ್ ಯೂಶಲಿ ಹಾರ್ಮ್ ಆಗುತ್ತೆ, ಬಟ್ ಇದು ಅಡಲ್ಟ್ ಸೈಜ್ ಇರೋದ್ರಿಂದ ಬಚಾವು. ಬಟ್ ಚಿಕ್ಕ ಸೈಜ್ ಇದ್ರೆ ಚೂರು ಅಟ್ಯಾಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪಿರಾನ ಒಂದಿದೆ, ಚಿಕ್ಲಿಡ್ ಇದೆ. ಸೊ ಚಿಕ್ಲಿಡ್ ಜೊತೆ ಇದು ಫೈರ್ ಮೌತ್ ಬ್ರೀಡ್ ಥರ ಇದೆ. ಫೈರ್ ಮೌತೆ ಅನ್ಕೊಂತೀನಿ, ಸೊ ನಾಟ್ ಶ್ಯೂರ್. ಫೈರ್ ಮೌತೆ. ಸೊ ಇದು ಚಿಕ್ಲಿಡ್. ಸೊ ಇದು ನೋಡಿ ಫೈರ್ ಮೌತ್ ಅಂತ ಏನಕ್ಕೆ ಅಂತಾರೆ ಅಂದ್ರೆ ಇದಕ್ಕೆ ಆರೆಂಜ್ ಕಲರ್ ಫುಲ್ ಮೌತ್ ಹತ್ರ ಎಲ್ಲ ಬರುತ್ತೆ. ಪ್ಲಸ್ ಇದು ಚಿಕ್ಲಿಡ್ ವೆರೈಟಿ. ಸೊ ಅವಾಗಲೇ ಹೇಳಿದ್ನಲ್ಲ ಚಿಕ್ಲೆಟ್ಸ್ ಅಂತ. ಸೊ ಅದ್ರ ಜೊತೆಗೆ ಇದು ಬರುತ್ತೆ. ಇದು ಹಿಂಗೆ ಡಾಲ್ಫಿನೂ ಅಲ್ಲ, ಈ ಥರ ಚಿಕ್ಲಿಡ್ ವೆರೈಟಿನೂ ಅಲ್ಲ. ಸೊ ಪ್ಲಸ್ ಮೌತ್ ಹತ್ರ ಆರೆಂಜ್ ಬರೋದ್ರಿಂದ ಫೈರ್ ಮೌತ್ ಫಿಶ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಆಲ್ಬಿನೋ ಶಾರ್ಕ್ ಅಂತಾರೆ. ಸೊ ಅವಾಗಲೇ ನೋಡಿದ ಆಲ್ಬಿನೋ ಶಾರ್ಕ್ ಅದು ಟೋಟ್ಲಿ ಡಿಫ್ರೆಂಟು. ಇದು ಆಲ್ಬಿನೋ ರೆಡ್ ಐ ಶಾರ್ಕು. ಸೊ ಆಲ್ಬಿನೋಸ್ ಅಲ್ಲಿ ರೆಡ್ ಐ ಶಾರ್ಕ್. ಸೊ ಯೂಶಲಿ ಇದು ಒಂಥರ ಫೆರೋರಿಯಸ್ ಈ ಥರ ಟೈಲಲ್ಲಿ ಹೊಡೆದ್ಬಿಡುತ್ತೆ ಚಿಕ್ಕ ಫಿಶ್ ಇದ್ರೆ. ಸೊ ಅದಕ್ಕೆ ಇದೇ ಒಂದು ಸಪ್ರೇಟಾಗಿ ಇಟ್ಟವ್ರು ಟ್ಯಾಂಕಲ್ಲಿ. ನೆಕ್ಸ್ಟ್ ನೋಡ್ಬೋದು ನೈಫ್ ಫಿಶ್ ಇದೆ. ಸೊ ನೈಫ್ ಫಿಶ್ ಇದು ಫೀಮೇಲ್ ಫ್ಲವರ್ ಆನ್. ಸೊ ಮೇಲ್ ಅಲ್ಲ, ಇದಕ್ಕೆ ಹೆಡ್ ಏನ್ ಪಂಪ್ ಆಗಿಲ್ಲ. ಗೋಸ್ಟ್ ಫಿಶ್. ಸೊ ಇದು ಗೋಸ್ಟ್ ಫಿಶ್, ಇದು ಶೈ ಟೈಪ್ ಕ್ಯಾರೆಕ್ಟರು. ಸೊ ಇದು ಯಾವ್ದಾದ್ರು ಜನರು ಬಂದ್ರೆ ಸೊ ಯೂಶಲಿ ಹೋಗಿ ಬಚ್ಚಿಕೊಂಡ್ಬಿಡುತ್ತೆ. ಸೊ ಲಕ್ಕಿ. ಸೊ ಆಚೆ ಇದೆ. ಅದ್ರ ಜೊತೆ ಪಿರಾನಾಸ್ ಇದೆ. ಪಿರಾನಾ ನೋಡ್ಬೋದು ನೀವು. ಸೊ ನೋಡ್ಬೋದು ಗೋಸ್ಟ್ ಫಿಶ್. ಹಾಯ್, ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ನೆಕ್ಸ್ಟ್ ಬಂದು ಇಲ್ಲಿ ಗೊರಾಮೀಸ್ ಇದೆ. ಸೊ ಗೊರಾಮೀಸ್, ಸೊ ನಾರ್ಮಲ್ ಗೊರಾಮಿ, ಜೀಬ್ರಾ ಚಿಕ್ಲಿಟ್ಸ್ ಅಂತಾರೆ. ಸೊ ನೋಡ್ಬೋದು ಏನಕ್ಕೆ ಜೀಬ್ರಾ ಅಂತಾರೆ ಅಂದ್ರೆ ಇದಕ್ಕೆ ಜೀಬ್ರಾ ಟೈಪ್ ಪ್ಯಾಚಸ್ ಇರುತ್ತೆ. ಇದು ಒಂದು ಚಿಕ್ಲಿಡ್ ವೆರೈಟಿನೇ. ಸೌರಾನು ಪಿರಾನಾಸ್ ಇದೆ. ಇದು ಬಂದು ಸೌರಾನು. ನೆಕ್ಸ್ಟ್ ಚಿಕ್ಲಿಡ್ ಫ್ಯಾಮಿಲಿಯಲ್ಲೇ ಇನ್ನೊಂದು ವೆರೈಟಿ. ಸೊ ನಾನು ಗೊತ್ತಿರೋ ಅಷ್ಟು ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ. ಗೊತ್ತಿಲ್ದಿರೋದು ನಾನು ಇದು ಆ್ಯಕ್ಚುಲಿ ಇಲ್ಲಿ ಬೋರ್ಡೇ ಇಲ್ಲ ಏನು, ಬಟ್ ಹಾಂ ಚಿಕ್ಲಿಡ್ ವೆರೈಟಿಯಲ್ಲಿ ಬ್ಯಾಂಡೆಡ್ ಚಿಕ್ಲಿಟ್ ಅಂತಾರೆ ಇದು. ಸೊ ಇದು ನೋಡಿದ್ರಲ್ಲ ಬ್ಯಾಂಡೆಡ್ ಚಿಕ್ಲಿಟ್ಸ್ ಅಂತೆ. ಸೊ ಇದು ನನಗೆ ಗೊತ್ತು, ಸೌರಾನು, ಇದು ನಾನು ಸಾಕಿದ್ದೆ. ಇಲ್ಲಿ ಪ್ಯಾರೆಟ್ ಫಿಶಸ್, ರೆಡ್ ಪ್ಯಾರೆಟ್ ಆರೆಂಜ್ ಪ್ಯಾರೆಟ್ ಮಿಕ್ಸ್ ಆಗಿದೆ. ಗೈಸ್ ನೆಕ್ಸ್ಟ್ ನೋಡ್ಬೋದು ಗಾರ್ ಫಿಶು. ಸೊ ಇದು ಅಡಲ್ಟ್ ಇದೆ. ಸೊ ಅದ್ರ ಜೊತೆಗೆ ನಮ್ಮ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ರೆಡ್ ಟೇಲ್ ಕ್ಯಾಟ್ ಫಿಶ್ ಇದೆ. ರೆಡ್ ಟೇಲ್ ಕ್ಯಾಟ್ ಫಿಶಸ್, ನಾರ್ಮಲ್ ಕ್ಯಾಟ್ ಫಿಶಸ್ಸು ಇದೆ. ನೆಕ್ಸ್ಟ್ ಪಿರಾನ ಕ್ಯಾರೆಕ್ಟರ್ ಇದು. ಸೊ ಪಿರಾನ ಅಲ್ಲಿ ಆಲ್ಬಿನೋ ಪಿರಾನಾಸ್ ಅಂತಾರೆ, ಏನು ಆಲ್ಬಿನೋ ರೆಡ್ ಐ. ಸೊ ನೋಡ್ಬೋದು ನೀವು. ಸೊ ರೆಡ್ ಐಸು ಮತ್ತು ಇದು ಪಿರಾನ ಹಾರ್ಡ್ ವೆರೈಟಿ. ಸೊ ಅದ್ರ ಕ್ಯಾರೆಕ್ಟರ್ಸ್ ಮಾತ್ರನೇ ಹಾಕಿಕೋರೆ. ಗೈಸ್ ನೆಕ್ಸ್ಟ್ ಇದೊಂದು ಸೋಲೋ ಫಿಶ್ ಇದೆ. ಸೊ ಇದ್ರ ಹೆಸರು ನಂಗೆ ಗೊತ್ತು, ಬಾಯ್ಗೆ ಬರ್ತಿಲ್ಲ. ಸೊ ಟೈಗರ್ ಏನೋ ಬರುತ್ತೆ, ಟೈಗರ್ ಬಾಯ್ಗೆ ಬರ್ತಿಲ್ಲ, ನೆನಪಾದಾಗ ಹೇಳ್ತೀನಿ. ಬಟ್ ಇದರಲ್ಲಿ ನೇಮ್ ಬೋರ್ಡ್ಸ್ ಎಲ್ಲೂ ಇಲ್ಲ, ಎಲ್ಲೋ ಒಂದು ಎರಡಕ್ಕೆ ಮಾತ್ರ ನೇಮ್ ಬೋರ್ಡ್ಸ್ ಹಾಕಿದ್ದಾರೆ ಯಾವ ಬ್ರೀಡ್ ಅಂತ. ಇದೆಲ್ಲ ಮೇಲೋಗಿ ಬಚ್ಚಿಕೊಂಬಿಡೈತೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು, ಇದು ಬಂದು ಡಾಲ್ಫಿನ್ ಕ್ಯಾರೆಕ್ಟರ್. ಸೊ ಅಲ್ಲಿ ನೋಡ್ಬೋದು ಸ್ಟೋನ್ಸ್ ಎಲ್ಲ ಎತ್ತಿ ಆಗ್ತಿದೆ. ಫೋಟೋ ಸೆಷನ್ ತೊಗೊಳಕ್ಕೆ ಅಂತಲೇ ಒಂದು ಜಾಗ ಇಲ್ಲಿ ಬೋಟ್ ಒಂದು ಮಾಡಿಟ್ಟಿದ್ದಾರೆ. ಸೊ ಡಮ್ಮಿ ಬೋಟು. ಸೊ ಅಕ್ವೇರಿಯಂ ಪ್ಯಾರಡೈಸ್, ಯಾರ್ಯಾರಿಗಾದ್ರೂ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಫೋಟೋ ಇಟ್ಕೊಳಕ್ಕೆ ಆಸೆ ಇದ್ದರೆ ಸೊ ಯು ಗೈಸ್ ಕ್ಯಾನ್ ಟೇಕ್ ಇಟ್ ಹಿಯರ್. ಇಲ್ಲಿ ನೋ ಎಂಟ್ರಿ ಹಾಕಿದ್ದಾರೆ, ಬಟ್ ಇದೊಂದು ಆರ್ಕಿಟೆಕ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಇಂಟೀರಿಯರ್ ಡಿಸೈನ್ಸ್ ಅಲ್ಲಿ. ಸೊ ಇಟ್ಸ್ ಎ ಡಮ್ಮಿ, ಬಟ್
ನೋಡಕ್ಕೆ ನಿಮಗೆ ಒಂಥರ ಅಕ್ವೇರಿಯಂ ಥರ ಕಾಣಿಸ್ತಿದೆ, ಬಟ್ ಇಟ್ಸ್ ಅ ಕ್ಯಾರೆಕ್ಟರ್. ಸೊ ಅದು ಬಿಲ್ಡ್ ಮಾಡಿದ್ದಾರೆ. ನೋಡ್ಬೋದು ಕೋಯಿ ಫಿಶಸ್ ನೋಡ್ಬೋದು ನೀವು. ಯೂಶಲಿ ಎಲ್ಲ ಕಡೆ ಇಟ್ಟಿರ್ತಾರೆ ಈ ಥರ ಲೇಕ್ಸು ಮತ್ತು ಏನಂತಾರೆ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಲೇಕ್ಸು ಮತ್ತು ಶೋಗ್ ಅಂತ ಇಟ್ಟಿರ್ತಾರೆ. ಸೊ ಇಲ್ಲೂ ಅದೇ ಥರನೇ. ಸೊ ನೋಡ್ಬೋದು ಗೈಸ್, ಇದೊಂದು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಫಾಲ್ಸ್ ಥರ ಮಾಡಿದ್ದಾರೆ. ಸೊ ನೋಡ್ಬೋದು ಮ್ಯಾನ್ ಮೇಡ್ ಲೇಕು. ಇದು ಸಖತ್ತಾಗಿದೆ ಫೋಟೋ ಸೆಷನ್ ಎಲ್ಲ ತೊಗೊಳಕ್ಕೆ. ಸೊ ನಾನು ಬಂದಾಗ ಇವಾಗ ಅಷ್ಟೊಂದು ಕ್ರೌಡ್ ಇಲ್ಲ. ಸೊ ಕ್ರೌಡ್ ಜಾಸ್ತಿ ಆದರೆ ಆಮೇಲೆ ಕಷ್ಟ ಆಗುತ್ತೆ. ಬನ್ನಿ ನಾವು ಇವಾಗ ಕೆಳಗಡೆ ಹೋಗಿ ತೋರಿಸ್ತೀನಿ ಕೋಯಿ ಫಿಶಸ್ಸು. ಸೊ ಅದರಲ್ಲಿ ಎಷ್ಟೊಂದು ಕಲರ್ಸ್ ಇದೆ ನೋಡ್ಬೋದು ನೀವು. ಅಂದ್ಬಿಟ್ಟು ಜೈನ್ ಕೊರಾಮಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಫಿಶಸ್ಸು. ಸೊ ಇದು ಆ್ಯಕ್ಟಿವ್ ಆಗೇ ಇಲ್ಲ, ಪಳಗಿಸಿಲ್ಲ. ಆ್ಯಕ್ಚುಲಿ ಹಿಂಗೆ ಕರೆದ್ರೆ ಹಿಂಗೆ ಬರ್ಬೇಕು ರಫ್ ಅಂತ ಇದು. ಸೊ ಬಟ್ ಬರ್ತಿಲ್ಲ, ಇಲ್ಲ ಅಂದರೆ ಭಯ ಆಗಿರ್ಬೇಕು ಇದಕ್ಕೆ. ಸೊ ಯೂಶಲಿ ಅದಕ್ಕೆ ಭಯನೇ ಇಲ್ಲ. ಸೊ ಇದು ಭಯ ಪಟ್ಕೊಂಡು ಒಂದೇ ಮೂಲೆಯಲ್ಲಿದೆ. ಸೊ ಜನರನ್ನ ಡೈಲಿ ನೋಡ್ತಿದ್ಯಲ್ಲ, ಸೊ ಯಾರೋ ಗಾಬರಿ ಮಾಡಿಬಿಟ್ಟವ್ರೆ ಪಾಪ. ಬಟ್ ಇಲ್ಲ ಅಂದರೆ ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಕ್ಯಾರೆಕ್ಟರ್ ಫಿಶ್. ಕರೆದ್ರೆ ಹೆಂಗೆ ಬರುತ್ತೆ. ಚಿಕ್ಲೆಡ್ ಕ್ಯಾರೆಕ್ಟರ್. ಸೊ ಚಿಕ್ಲೆಡಲ್ಲಿ ಎಷ್ಟೊಂದು ಬರುತ್ತೆ ವೆರೈಟೀಸ್, ಹಂಡ್ರೆಡ್ಸ್ ಥೌಸಂಡ್ಸ್ ಬರುತ್ತೆ. ಬಟ್ ನನಗೆಲ್ಲ ಚಿಕ್ಲೆಡ್ ವೆರೈಟೀಸ್ ಗೊತ್ತಿಲ್ಲ. ಬಟ್ ಚಿಕ್ಲೆಡ್ ಫ್ಯಾಮಿಲಿ ಅಂತ ಗೊತ್ತಿದ್ದು. ಸೊ ಇದ್ರ ಹೆಸರು ನಂಗೆ ಗೊತ್ತಿಲ್ಲ, ಸಾರಿ. ಬೋರ್ಡು ಇಲ್ಲ, ಪ್ಲಸ್ ನನಗೆ ಗೊತ್ತಿಲ್ಲ ಇದು. ಗೈಸ್ ಅವಾಗಲೇ ಇದು ತೋರಿಸ್ತಿದ್ನಲ್ಲ, ಸೊ ಅದೇ ಚಿಕ್ಲೆಡ್ ವೆರೈಟಿ ಇಲ್ಲಿತ್ತು. ಇದು ಬಂದ್ಬಿಟ್ಟು ಕ್ಯೂಬನ್ ಚಿಕ್ಲೆಡ್ ಅಂತೆ. ಸೊ ಕ್ಯೂಬನ್ ಚಿಕ್ಲೆಡ್ ಬಂದು ನಾನು ಹೇಳ್ದಂಗೆ ನಂಗೆ ವೆರೈಟಿ ಗೊತ್ತಿರಲಿಲ್ಲ. ಸೊ ನನಗೂ ಫಸ್ಟು ಈ ಪಿಂಕ್ ಕಲರ್ ಸಿಂಗಲ್ ಸೋಲೋ ಒಂದೇ ಒಂದು ಕಾಣಿಸ್ತಿದ್ದಿಲ್ಲ. ಇದು ಬಂದು ವಿಡೋ ಟೆಟ್ರಾ. ನಮ್ಮ ಮುಂದೆ ಇರೋದು ಟೆಟ್ರಾಸ್. ಸೊ ಈ ಟೆಟ್ರಾಸ್ ಬಂದು ಯೂಶಲಿ ಪ್ಲಾಂಟೇಶನ್ ಅಕ್ವೇರಿಯಮ್ಸ್ ಇರುತ್ತಲ್ಲ, ಅದಕ್ಕೆ ಚಂದ ನೋಡೋಕ್ಕೆ. ಸೊ ಇದ್ರಲ್ಲಿ ನೋಡ್ಬೋದು ಇದು ಸಕ್ಕರ್ ಥರ ಅಂದ್ಕೊಂಡಿರುತ್ತೆ. ಇದು ಸಕ್ಕರ್ ಅಲ್ಲ, ಇದು ಬಂದ್ಬಿಟ್ಟು ಆಲಿಗೇಟರ್ ಅಂತಾರೆ. ಆಲಿಗೇಸ್ ಎಲ್ಲ ಫಾರ್ಮ್ ಆಗಿರುತ್ತಲ್ಲ, ಪಾಚಿ ಎಲ್ಲ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಇದು ಫಿಶ್ ಇರೋದು. ಸೊ ಇಟ್ಸ್ ನೋನ್ ಆಸ್ ಆಲಿಗೇಟರ್. ಸೊ ಸೇಮ್ ಸಕ್ಕರ್ ಥರನೇ ಇರುತ್ತೆ. ಅದು ನೆಕ್ಸ್ಟ್ ಚಿಕ್ಲೆಡ್ ವೆರೈಟಿ ಇದೆ. ಸೊ ಚಿಕ್ಲೆಡ್ ಇದು ಇನ್ನೊಂದು ವೆರೈಟಿ. ಸೊ ಅದು ಹಿಂಗೆ ಫ್ಲವರ್ನು ಅಲ್ಲ, ಹಿಂಗೆ ಚಿಕ್ಲೆಡ್ ಅಲ್ಲ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಗೈಸ್ ನೆಕ್ಸ್ಟ್ ನೋಡ್ಬೋದು ನೀವು. ಸೊ ಇಟ್ಸ್ ಅನ್ ಏಂಜಲ್ ಫಿಶ್. ಆಲ್ಬಿನೋ ಇದೆ, ಆರೆಂಜ್ ಇದೆ, ಬ್ಲ್ಯಾಕ್ ಇದೆ. ಸೊ ಇಟ್ಸ್ ಅ ಮಿಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಲಾಬ್ಸ್ಟರ್ ಕಾಣಿಸುತ್ತೆ ನಿಮಗೆ. ಸೊ ಈ ಲಾಬ್ಸ್ಟರ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಇಟ್ಟಿದ್ದಾರೆ. ಸೊ ಆರೆಂಜ್ ಇದೆ, ಮಿಕ್ಸ್ಡ್ ಇದೆ, ಬ್ಲೂ ಇದೆ. ಸೊ ತೋರಿಸ್ತೀನಿ. ಮತ್ತು ಅದ್ರ ಜೊತೆ ವಿಡೋ ಟೆಟ್ರಾನು ಇಟ್ಟಿದ್ದಾರೆ. ವಿಡೋ ಟೆಟ್ರಾಸ್ ನೋಡ್ಬೋದು, ಕಲರ್ ಪಿಂಕ್, ಎಲ್ಲೋ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಬ್ಲೂ ಲಾಬ್ಸ್ಟರ್ ಇದೆ. ಸೊ ಏಂಜಲ್ ಇದೆ. ಮತ್ತು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಶ್. ನನಗೊಂದು ಡ್ರೀಮ್ ಇತ್ತು ಇದು ಸಾಕ್ಬೇಕಂತ. ಇದೊಂದೇ ಒಂದು ಫಿಶ್ ನಾನು ಸಾಕಿಲ್ಲ. ಸೊ ದಿಸ್ ಇಸ್ ಡಿಸ್ಕಸ್. ಸೊ ಇಟ್ಸ್ ವೆರಿ ಡೆಲಿಕೇಟ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಆರೆಂಜು ಮತ್ತು ಇಲ್ಲೊಂದು ಬ್ಲೂ ವಿತ್ ಸ್ಟ್ರೈಪು. ಇದು ಬಂದು ಡಿಸ್ಕಸ್ ಅಂತಾರೆ. ಡಿಸ್ಕಸ್ ಇದು ಬಂದು ತೀರಾ ಡೆಲಿಕೇಟ್ ಫಿಶ್ಶು. ಸೊ ನೆಟ್ಟಲ್ಲಿ ಎತ್ತಬೇಕಂದ್ರೆ ಚೂರು ಹುಷಾರಾಗಿ ಎತ್ತಬೇಕು. ಸೊ ಅದು ಬಿಟ್ಟರೆ ನೋಡ್ಬೋದು ನೀವು ಲಾಬ್ಸ್ಟರ್ಸ್ ಎಷ್ಟೊಂದು ಕಲರ್ ಇದೆ. ಇದು ನಮ್ಮ ಹತ್ರ ಓಡ್ ಬರ್ತಿದೆ ಯಾವುದೋ ಒಂದು. ನೋಡಿ ಓಡಿ ಬರ್ತಿತ್ತು ನಮ್ಮ ಹತ್ರ. ಗೈಸ್ ಇಲ್ಲಿ ನೋಡ್ಬೋದು ಚಿಕ್ಲೆಡ್ ವೆರೈಟೀಸು. ಇದು ಇನ್ನೊಂದು ಥರ ಆಲ್ಬಿನೋ ಚಿಕ್ಲೆಟ್ಸು. ಎಲ್ಲ ವೈಟ್ ಕಲರ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಬಂದು ಹಾರ್ಡ್ ವೆರೈಟೀಸ್. ಬೇರೆ ಫಿಶ್ ಸಾಫ್ಟ್ ವೆರೈಟೀಸ್ ಲೈಕ್ ಗೋಲ್ಡ್ ಫಿಶಲ್ಲಿ ಹಾಕೊಂಡ್ರೆ ತಿನ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಸಾಯಿಸ್ಬಿಡುತ್ತೆ. ಸೊ ಇದೆಲ್ಲ ಹಾರ್ಡ್ ವೆರೈಟೀಸ್. ಅದರ ಥರ ಹಾರ್ಡ್ ವೆರೈಟಿ ಕ್ಯಾರೆಕ್ಟರ್ಸೇ ಇಡಬೇಕು. ಸೊ ದೀಸ್ ಆರ್ ಪಾರ್ಟ್ ಆಫ್ ಚಿಕ್ಲೆಡ್ ಫ್ಯಾಮಿಲಿ. ಆಲ್ಬಿನೋ ಆಸ್ಕರು ಮತ್ತು ಟೈಗರ್ ಆಸ್ಕರ್ ಇದೆ. ಸೊ ಆಸ್ಕರ್ಸಲ್ಲಿ ಎಷ್ಟೊಂದಿದೆ ನಮಗೆ ವೆರೈಟೀಸು, ಡಿಫ್ರೆಂಟ್ ಆಸ್ಕರ್ಸು. ಸೊ ನೋಡ್ಬೋದು ಆರೆಂಜ್, ಟೈಗರ್ ಆಸ್ಕರ್ ಇದೆ, ಆಲ್ಬಿನೋ ಆಸ್ಕರ್ ಇದೆ. ಸೊ ಆಲ್ಬಿನೋ ಆಸ್ಕರ್
ಇಟ್ಸ್ ವೈಟ್ ಇನ್ ಕಲರ್, ರೆಡ್ ಇನ್ ಐ. ಮತ್ತು ಇದು ಬಂದು ನಾರ್ಮಲ್ ಆಸ್ಕರು, ಬ್ಲ್ಯಾಕ್ ಐ ಮತ್ತು ಹಿಂಗೆ ಬರುತ್ತೆ. ಸೊ ಟೈಗರ್ ಆಸ್ಕರ್ ಬಂದ್ಬಿಟ್ಟು ಈ ಥರ ಆರೆಂಜ್ ಸ್ಪಾಟ್ ಬಂದಿರುತ್ತೆ. ಸೊ ದೀಸ್ ಆರ್ ನೋನ್ ಎಸ್ ಟೈಗರ್ ಆಸ್ಕರ್ಸ್. ಸೊ ಅಲ್ಲೊಂದು ಚಿಕ್ಕದಿದೆ. ಸೊ ಇದು ಬಿಟ್ಟರೆ ಇನ್ನೆಲ್ಲ ಅಡಲ್ಟ್ ಸೈಜೇ ಇರೋದು ಆಸ್ಕರ್ಸಲ್ಲಿ. ನೆಕ್ಸ್ಟ್ ನೋಡ್ಬೋದು ಡಿಸ್ಕಸ್ ಕಾಣಿಸ್ತಿದೆ. ಡಿಸ್ಕಸ್ಸು ಟೆಟ್ರಾ ಇದೆ, ವಿಡೋ ಟೆಟ್ರಾ. ಅದ್ರ ಜೊತೆ ನಮಗೆ ಅದ್ಯಾವುದೋ ಮರ್ತೋದೆ ನಾನು, ಚಿಕ್ಕದೊಂದು. ಸೊ ಬಟ್ ಇದೆಲ್ಲ ಪ್ಲಾಂಟೇಶನ್ ಟ್ಯಾಂಕ್ಸ್ಗೆ ಯೂಸ್ ಆಗುತ್ತೆ. ಗೈಸ್ ನೋಡ್ಬೋದು ನೆಕ್ಸ್ಟು ಸ್ನೇಕ್ ಹೆಡ್ ಇದೆ ನಮ್ಮ ಮುಂದೆ. ಇದು ಆಲ್ಮೋಸ್ಟ್ ಸ್ನೇಕ್ ಥರನೇ ಇರುತ್ತೆ ನೋಡೋಕ್ಕೆ ಫ್ರಂಟ್ ಪೋರ್ಷನಲ್ಲಿ. ಸೊ ಅದಕ್ಕೆ ಇದನ್ನ ಸ್ನೇಕ್ ಹೆಡ್ ಅಂತ ಕರೀತಾರೆ. ಗೈಸ್ ನೆಕ್ಸ್ಟ್ ನೋಡ್ಬೋದು ಗೋಸ್ಟ್ ಫಿಶ್. ಸೊ ಅವಾಗಲೇ ತೋರಿಸ್ದೆ. ಸೊ ಇದು ಅಡಲ್ಟ್ ಸೈಜು. ಇದೆಲ್ಲ ಚಿಕ್ಕ ಚಿಕ್ಕ ಸೈಜಸ್ಸು ಅವೈಲಬಲ್ ಇರುತ್ತೆ. ಸೊ ಇದು ಚಿಕ್ಕದು, ಸಿಕ್ಕಾಬಡೆ ಚಿಕ್ಕದು. ಸೊ ಇದು ನಿಮಗೆ ಅಕ್ವೇರಿಯಂ ಶಾಪ್ಸಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ಸಂಬಡಿ ವಾಂಟ್ಸ್ ಟು ಲೈಕ್ ಟು ಪೆಟ್. ಇದ್ರ ಹೆಸರು ನಾನು ಮರ್ತೋದೆ, ಡಿಫ್ರೆಂಟ್ ಆಗಿದೆ. ಸೊ ಇಟ್ಸ್ ಲೈಕ್ ಅ ಸ್ನೇಕ್ ಫಿಶ್. ಸೊ ಅದ್ರ ಫಿನ್ಸ್ ಒಂಥರ ಡಿಫ್ರೆಂಟಾಗಿ ರೆಪ್ಲಿಕೇಟ್ ಆಗುತ್ತೆ. ನೈದರ್ ಸ್ನೇಕ್ ನಾರ್ ಅ ಫಿಶ್. ಸೊ ಇಟ್ಸ್ ಅ ಮಿಕ್ಸ್ಚರ್ ಬೋತ್. ಸೊ ಇದು ಬಂದು ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿರುತ್ತೆ, ಇಲ್ಲಾಂದ್ರೆ ಸ್ಯಾಂಡ್ ಒಳಗಡೆ ಹೋಗಿ ಹೈಡ್ ಆಗಿಬಿಡುತ್ತೆ. ಸೊ ಶೈ ಟೈಪ್ ಕ್ಯಾರೆಕ್ಟರ್ ಫಿಶ್ ಇದು, ಹೋಗಿ ಹೈಡ್ ಆಗುತ್ತೆ ಯೂಶಲಿ. ಸೊ ಇಲ್ಲಿ ಬಂದ್ಬಿಟ್ಟು ಹೈಡ್ ಆಗಿದೆ, ಬಟ್ ನಾನು ಹಿಂದೆಯಿಂದ ಬಂದು ತೆಗ್ದಿರೋದು. ಗೈಸ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಅರವಣ. ಸೊ ದಿಸ್ ವಾಸ್ ಮೈ ಲಾಸ್ಟ್ ಫಿಶ್ ನಾನು ಸಾಕಿದ್ದು. ಸೊ ಯೂಶಲಿ ಎಲ್ಲ ಫಿಶು ಸಾಕ್ಬಿಟ್ಟಿದ್ದೀನಿ. ಸೊ ಇದೊಂದು ರೀಸನ್ ಇತ್ತು. ಸೊ ನಂದು ಮ್ಯಾಸಿವ್ ಟ್ಯಾಂಕ್ ಇತ್ತು, ಆಲ್ಮೋಸ್ಟ್ ಲೈಕ್ 200 or 300 ಲೀಟರ್ಸ್ ಹಿಡಿತಾ ಇತ್ತು. ಸೊ ನೀರು ಅಷ್ಟು ದೊಡ್ಡ ಟ್ಯಾಂಕ್ ಇತ್ತು ನನ್ನ ಹತ್ರ. ಸೊ ಈ ಸೈಜ್ ಬಂದಿತ್ತು. ಸೊ ನಾನು ಫಿಶನ್ನ ನೆಟ್ಟಿಂದ ಎತ್ತಬೇಕು ಅಂದರೆ ಸೊ ದಿಸ್ ವಾಸ್ ಮೈ ಲಾಸ್ಟ್ ಫಿಶ್. ಸೊ ನಾನು ಸಾಕಿದ್ದು ನೋಡ್ಬೋದು ಚಿಕ್ಲಿಡ್ ವೆರೈಟಿ. ಸೊ ಚಿಕ್ಲಿಡ್ ವೆರೈಟಿಯಲ್ಲಿ ಸೊ ದಿಸ್ ಇಸ್ ಬ್ಯಾಂಡನ್ ಚಿಕ್ಲಿಡ್. ಬ್ಯಾಂಡನ್ ಚಿಕ್ಲಿಟಲ್ಲಿ ಇದು ಅಡಲ್ಟ್ ಸೈಜು. ಸೊ ಯೂಶಲಿ ಅಡಲ್ಟ್ ಸೈಜ್ ಸಿಗೋದೇ ರೇರು. ಸೊ ಇಲ್ಲಿ ನೋಡ್ಬೋದು ಅಡಲ್ಟ್ ಸೈಜ್ ಕಾಣಿಸ್ತಿದೆ. ನಾನು ಅವಾಗಲೇ ಹೇಳ್ತಿದ್ನಲ್ಲ ಫೈರ್ ಮೌತ್ ಅಂತ, ಇಲ್ಲೊಂದು ಫೈರ್ ಮೌತ್ ಇದೆ ನೋಡ್ಬೋದು ನೀವು. ಸೊ ಅದ್ರ ಮೌತ್ ಫುಲ್ ಆರೆಂಜ್ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ಸ್ ನೋನ್ ಆಸ್ ಫೈರ್ ಮೌತ್. ನಮ್ಮ ಮುಂದೆ ಇರೋದು ಇದು ಬಂದ್ಬಿಟ್ಟು ಜಸ್ಟ್ ಡಿಸೈನ್. ಸೊ ವಾಲಲ್ಲಿ ಮಾಡಿಟ್ಟಿದ್ದಾರೆ. ಸೊ ಯಾರು ಫೋಟೋಸ್ ತೊಗೊಳೋರೆಲ್ಲ ಡ್ರ್ಯಾಗನ್ ಇದೆಲ್ಲ ನೋಡ್ಬೋದು ನೀವು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಫೋಟೋ ಸೆಷನ್ಗೋಸ್ಕರ. ಫೋಟೋಸ್ ತೊಗೊತವ್ರೆ. ಸೊ ಕಿಡ್ಸ್ ಎಲ್ಲ ಎಂಜಾಯ್ ಮಾಡ್ತವ್ರೆ. ಸೊ ನೋಡ್ಬೋದು ನೀವು ಫಿಶ್ ಸಿಕ್ತು. ಸೊ ಕ್ಲೌನ್ ಫಿಶಲ್ಲಿ ನಿಮಗೆ ನೋಡ್ಬೋದು ರೆಡ್ ಇದೆ, ಬ್ಲ್ಯಾಕ್ ಇದೆ ಅಷ್ಟೇ. ರೆಡ್ ವಿತ್ ಬ್ಲ್ಯಾಕು. ಅಡಲ್ಟ್ ಸೈಜು ಇದೆ, ಮೀಡಿಯಮ್ ಸೈಜು ಇದೆ, ಆ್ಯಂಡ್ ದ ಸ್ಮಾಲೆಸ್ಟ್ ಟೈನಿಯೆಸ್ಟ್ ಒನ್ ಇದೆ. ಸೊ ಇದರಲ್ಲಿ ಒಂದೇ ಒಂದು ಯಾವುದೋ ಕ್ಯಾರೆಕ್ಟರ್ ಓಡಾಡ್ತಿದೆ. ಇದು ಬಂದ್ಬಿಟ್ಟು ಮರೈನ್ ಫಿಶ್. ಬಟ್ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನೇಮ್, ಬಟ್ ಇಟ್ಸ್ ಒನ್ ಆಫ್ ದ ಮರೈನ್ ಫಿಶ್. ಸೊ ಅದರಲ್ಲೂ ಅವಾಗಲೇ ತೋರಿಸ್ದಂಗೆ ಇದೊಂದು ಕ್ಯಾರೆಕ್ಟರ್ ಇದೆ. ಗೈಸ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಸ್ಕ್ವೆರಲ್ ಫಿಶ್. ಸೊ ಇದು ಬಂದು ಮರೈನ್ ಫಿಶ್ಶು, ಇಲ್ಲಿ ಓಡಾಡ್ತಿರೋದು ಇವೆಲ್ಲ. ಅದು ಬಂದು ಸ್ಕ್ವೆರಲ್ ಅಂತ ಏನಕ್ಕೆ ಇಟ್ಟವ್ರೆ ಅಂದರೆ ಸೊ ಅದ್ರ ಮೇಲೆ ಸ್ಟ್ರೈಪ್ಸ್ ಇದೆ. ಆ ಸ್ಟ್ರೈಪ್ಸ್ ಇರೋದಕ್ಕೋಸ್ಕರ ಸ್ಕ್ವೆರಲ್ ಅಂತ ಇಟ್ಟಿದ್ದಾರೆ ಹೆಸರು. ಬಟ್ ಇದೆಲ್ಲ ಮರೈನ್ ಫಿಶಸ್. ಸೊ ದೀಸ್ ಆರ್ ಆ್ಯಕ್ಚುಲಿ ತರಿಸ್ಕೋಬೋದು, ಕಡಿಮೆನೇ ರೇಟು. ಬಟ್ ಮೇಂಟೈನ್ ಮಾಡೋದು ಸಿಕ್ಕಾಬಡೆ ಕಾಸ್ಟ್ಲಿ. ಏನಕ್ಕಂದರೆ ಇದಕ್ಕೆಲ್ಲ ಸಾಲ್ಟ್ ವಾಟರು, ಸಮುದ್ರ ನೀರೇ ಇಂಪೋರ್ಟ್ ಮಾಡಿಸ್ಕೋಬೇಕು. ಸೊ ನೀರನ್ನು ಇಂಪೋರ್ಟ್ ಮಾಡಿಸ್ಕೊಬೋದು, ಬಟ್ ಆ ಥರ ನಾವು ಮೇಂಟೈನು ಮತ್ತು ಇಷ್ಟೊಂದು ಹ್ಯೂಜ್ ಗ್ಯಾಲನ್ಸ್ ಆಫ್ ವಾಟರ್ ಬೇಕು. ಆ ಹ್ಯೂಜ್ ಗ್ಯಾಲನ್ಸ್ ಆಫ್ ವಾಟರ್ ಅದನ್ನ ಕಂಟ್ಯಾಮಿನೇಟೆಡ್ ಆಗಬಾರ್ದು, ಅದರೊಳಗಡೆ ಏನು ಹುಳ ಬರ್ದಿರಂಗೆ ನೋಡ್ಕೋಬೇಕು. ಸೊ ಹಂಗೆ ಬಂದರೆ ಈ ಕಡೆ ನೆಕ್ಸ್ಟ್ ಇಲ್ಲೂ ಸ್ಕ್ವೆರಲ್ ಫಿಶಸ್ ಕಾಣಿಸ್ತಿರ್ಬೋದು ನಿಮಗೆ. ಸೊ ಅದ್ರ ಮಖನೂ ನೋಡ್ಬೋದು, ಒಂಥರ ಯೂನಿಕ್ ಆಗಿದೆ. ಸೊ ಇವೆಲ್ಲ ಮರೈನ್ ಫಿಶಸ್ ಕ್ಯಾರೆಕ್ಟರ್. ಇಲ್ಲಿ ನೋಡಿ ಲೋಚನು ಸಾತ್ವಿಕು ಫೋಟೋ ಸೆಷನ್ ನಿಂತವ್ರೆ, ಅವ್ರ ಅಮ್ಮ ತೆಗಿತಾ ಇದ್ದಾರೆ. ಸೊ ಶಾರ್ಕ್ ಇದೊಂದು ಸುಮ್ಮನೆ ಐಡಲ್ ಥರ ಇಟ್ಟಿದ್ದಾರೆ. ಸೊ ಹೂವರ್ ಇಸ್ ಫೋಟೋ ಫ್ರೀಕ್ ಇಲ್ಲಿ ಬಂದು ಫೋಟೋಸ್ ತೊಗೋಬೋದು. ಗೈಸ್ ನಮ್ಮ ಮುಂದೆ ಇರೋದು ಇವಾಗ ಜೆಲ್ಲಿ ಫಿಶ್. ಸೊ ಇದು ಯೂಶಲಿ ನೀವು ನೋಡಿರ್ತೀರ ಮೂವೀಸಲ್ಲೆಲ್ಲ ಮತ್ತು ಇಲ್ಲಾಂದರೆ ಡಿಸ್ಕವರಿ ಚಾನಲಲ್ಲಿ. ಸೊ ದೀಸ್ ಆರ್ ಜೆಲ್ಲಿ ಫಿಶಸ್.
ಸೊ ಇದ್ರ ಹತ್ರ ಒಂಚೂರು ಹುಷಾರಾಗಿರ್ಬೇಕು. ಇಟ್ಸ್ ಲಿಟಲ್ ಡೇಂಜರಸ್. ಸೊ ಡೈರೆಕ್ಟಾಗಿ ಕೈಯೆಲ್ಲ ಮುಟ್ಟೋದು ಅವೆಲ್ಲ ಮಾಡಿದ್ರೆ ಹೊಗೆ ಹಾಕ್ಸ್ಕೊಂತೀರ. ಸೊ ಅವನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಹುಷಾರಾಗಿರಿ ಗೈಸ್. ಇದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಜೆಲ್ಲಿ ಫಿಶು. ಇದು ಡಬಲ್ ಲೇಯರ್ ಇದೆ. ಸೊ ಈಗ ನೋಡಿ ಫ್ಲೋಟ್ ಆಗೋದು ಮತ್ತು ಮೂವ್ಮೆಂಟ್ ನೋಡಿ ಎಷ್ಟು ಫಾಸ್ಟ್ ಇದೆ ಕಂಪೇರ್ ಟು ಅದರ್ ಫಿಶಸ್ಸು. ಇದಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ ನೋಡಿ. ಆವಾಗಲೇ ಮೇಲ್ಗಡೆ ತೋರಿಸಿದ್ನಲ್ಲ ಆರ್ಟಿಫಿಷಿಯಲ್ ಫಾಲ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಕೊಯ್ ಫಿಶಸ್ ಇದೆ. ಕೊಯ್ ಫಿಶಸಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಕಲರ್ಸ್ ಪ್ಲಸ್ ನೋಡ್ಬೋದು ನೀವು ಫಾಲ್ಸ್ ಮೇಲ್ಗಡೆಯಿಂದ ನೀರು ಬೀಳ್ತಿರೋದು. ಇಟ್ಸ್ ರೆಡ್ ಡೆವಿಲ್ ಚಿಕ್ಲಿಡ್ ಅಂತೆ. ಇದು ರೆಡ್ ಡೆವಿಲ್ ಚಿಕ್ಲಿಡ್ ಅಲ್ಲ, ಇದು ಫ್ಲವರಾನು. ಹೆಸರು ಮಿಸ್ ಮ್ಯಾಚ್ ಆಗಿದೆ ಅನ್ಕೊಂತೀನಿ, ಬಟ್ ಇಟ್ಸ್ ಅನ್ ಫ್ಲವರ್ ಹಾನ್. ಗೈಸ್ ಇದು ಬಂದು ಫ್ಲವರಾನು. ಇದು ನೋಡಿ ಹೆಂಗ್ ಕರೆದ್ರೆ ಹೆಂಗೆ ಬರುತ್ತೆ. ಸೊ ಇದು ನಾನು ಸಾಕಿದ್ದೆ. ಸೊ ನೋಡ್ಬೋದು ನೀವು, ನಾನು ಹಿಂಗೆ ಕರೆದ್ರೆ ಈ ಕಡೆಗೆ ಬರುತ್ತೆ, ಈ ಕಡೆಗೆ ಕರೆದ್ರೆ ಈ ಕಡೆಗೆ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರ್ ವೇರ್ ಇಟ್ಸ್ ಫ್ರೆಂಡ್ಲಿ ಅಗ್ರೆಸಿವ್. ಸೊ ಇದು ಬಂದು ಹಾರ್ಡ್ ವೆರೈಟಿ ಫಿಶು. ಸೊ ಹಿಂಗೆ ನೋಡ್ಬೋದು ನಾನು ಕರೆದಾಗ ಇದು ಥರನೇ ಬರುತ್ತೆ. ಗೈಸ್ ಇದು ಮರೈನ್ ಫಿಶಸ್ಸೇ. ಇದ್ರ ಹೆಸರು ಬ್ಯಾನರ್ ಫಿಶ್ ಅಂತ. ಬ್ಯಾನರ್ BANNER ಬ್ಯಾನರ್ ಫಿಶ್. ಇದು ಬಂದ್ಬಿಟ್ಟು ಎಂಪರರ್ ಏಂಜಲ್ ಫಿಶ್ ಅಂತ ಕರೀತಾರೆ. ಸೊ ಇದು ಅಷ್ಟೇ. ಸೊ ಇಟ್ಸ್ ನಾರ್ಮಲ್ ಟ್ಯಾಂಕಲ್ಲೆಲ್ಲ ಸಾಕಾಗಲ್ಲ. ಇಟ್ಸ್ ಇನ್ ಮರೈನ್ ಫಿಶು. ಸೊ ಇದನ್ನ ಏಂಜಲ್ ಅಂತ ಕರೀತಾರೆ, ಎಂಪರರ್ ಏಂಜಲ್ ಫಿಶ್ ಅಂತ. ಗೈಸ್ ಇದು ಬಂದು ಬ್ಲರಿಂಗ್ ಏಂಜಲ್ ಫಿಶ್ ಅಂತಾರೆ. ಸೊ ಅದು ಹಿಂಗೆ ಅಂದಿದ ತಕ್ಷಣ ಹಂಗೆ ಹೋಗಿ ಬಚ್ಚಿಕೊಂಡ್ಬಿಡುತ್ತೆ. ಅದು ನೋಡಿ ಸ್ಟ್ರೈಟಾಗೆ ಹೋಯ್ತಿಲ್ಲ. ನಮ್ಮ ಮುಂದೆ ಇರೋದು ಸ್ಟಾರ್ ಫಿಶು ಮತ್ತು ಇನ್ಯಾವ್ದು ಇದೆ ಗೊತ್ತಿಲ್ಲ, ಬಟ್ ಐ ಸ್ಪಾಟೆಡ್ ಸ್ಟಾರ್ ಫಿಶ್ ಸದ್ಯಕ್ಕೆ. ಇರೋದು ರೇ ಫಿಶ್ ಮಲ್ಕೊಂಡಿದೆ ನೋಡಿ. ಸೊ ತೋರಿಸ್ತೀನಿ ನಿಮಗೆ. ಸೊ ಮಲ್ಗಿದೆ ರೇ ಫಿಶು, ಮೂಮೆಂಟೇ ಕೊಡ್ತಿಲ್ಲ. ಸೊ ಇದೊಂದು ರೇ ಫಿಶ್ ಇಲ್ಲೇ ಇದೆ, ಇದು ಮೂಮೆಂಟ್ ಕೊಡ್ತಿದೆ ಬಟ್ ಕೆಳಗಡೆ ಇದೆ. ಸೊ ಇದು ಮೂಮೆಂಟ್ ಕೊಡ್ತಿದೆ, ಹೋಗಿ ಮಲ್ಕೊಂಡ್ಬಿಡ್ತಿದೆ. ಸೊ ಇದಕ್ಕೆ ಫುಡ್ ಬಂದು ಫಿಶಸ್ ಆ್ಯಕ್ಚುಲಿ. ಸೊ ಚಿಕ್ಕ ಫಿಶಸ್ ಹಾಕಿರಬೇಕು, ಬಟ್ ಆಲ್ರೆಡಿ ತಿನ್ಕೊಂಬಿಟ್ಟಿದೆ ಅನ್ಕೊತೀನಿ. ಬಟ್ ಇಲ್ಲಿ ಮೂಮೆಂಟ್ ಕೊಡ್ತಿದೆ, ಅದು ಮೂಮೆಂಟ್ ಕರೆಕ್ಟಾಗೆ ಕೊಡ್ತಿಲ್ಲ. ಆ ಕಡೆ ಬಂದಿದ್ರೆ ಕಾಣಿಸಿರೋದು. ಕಷ್ಟಪಟ್ಟು ಸ್ಪಾಟ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸಕ್ಕಂತಾನೆ. ಸೊ ಅದು ನೋಡಿ ಮೂಮೆಂಟೇ ಕೊಡ್ತಿಲ್ಲ, ಕಷ್ಟಪಟ್ಟು ಅದು ಅಂಟ್ಕೊಂಡೇ ಹೋಗ್ತೈತೆ ಅದ್ರ ಜೊತೆಗೇನೆ. ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಪಫರ್ ಫಿಶ್. ಸೊ ಈ ಪಫರ್ ಫಿಶ್ ಅಂದರೆ ನೀರಿಂದ ಆಚೆ ತೆಗ್ದಿದ ತಕ್ಷಣ ಬಲೂನ್ ಥರ ಬ್ಲೋ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಯೂನಿಕ್ ಕ್ಯಾರೆಕ್ಟರ್ ವಿಚ್ ಹಸ್ ಗಾಟ್. ಸೊ ಇಲ್ಲೇ ಇದೆ ನೋಡಿ ಪಫರ್ ಫಿಶ್ ಅಂತ. ಗೈಸ್ ನೋಡಿ ಹಾರ್ಡ್ ವೆರೈಟಿ ಮತ್ತು ಅದಕ್ಕೆ ಹೊಟ್ಟೆ ಹಸಿದ್ರೆ ಹಿಂಗೆ ಆಗೋದು. ಸೊ ಯೂಶಲಿ ವಾಟ್ ಹ್ಯಾಪನ್ಸ್, ಸೊ ಅದಕ್ಕೇನಾದ್ರು ಹೊಟ್ಟೆ ಹಸಿದ ತಕ್ಷಣ ಬೇರೆ ಫಿಶ್ನ ಹಿಂಗೆ ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಹಾರ್ಡ್ ವೆರೈಟೀಸ್ ಜೊತೆ ಸಾಫ್ಟ್ ಹಾಕ್ಬಾರ್ದು. ಮತ್ತು ಹಾರ್ಡ್ ವೆರೈಟೀಸ್ ಜೊತೆ ಚಿಕ್ಕ ಫಿಶಸ್ ಅದ್ರ ಕ್ಯಾರೆಕ್ಟರ್ ಹಾಕಿದ್ರೂ ಅದು ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿದೆ. ಪಫರ್ ಫಿಶ್ಗೂ ಹಂಗೆ ಮಾಡಿರ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಆ ಫಿಶ್ ನೋಡಿ ಆಲ್ರೆಡಿ ಇನ್ನೊಂದು ಫಿಶ್ನ ಅಟ್ಯಾಕ್ ಮಾಡಿಬಿಟ್ಟು ಆಲ್ರೆಡಿ ಸಾಯಿಸ್ಬಿಟ್ಟಿದೆ. ಇದು ಅಷ್ಟೇ, ಇದೊಂದು ಮರೈನ್ ಕ್ಯಾರೆಕ್ಟರ್ ಫಿಶ್ಶು. ಬಟ್ ಇದ್ರ ಫಿನ್ಸು ಎಲ್ಲ ನೋಡ್ಬೋದು ನೀವು, ಯೂಶಲಿ ಸೈಡ್ ವೈಸ್ ಅನ್ನುತ್ತೆ. ಇದು ಮೂಮೆಂಟ್ ಆಗಬೇಕಂದ್ರೆ ಮೇಲೆ ಕೆಳಗಡೆ ಹಿಂಗೆ ಮೂಮೆಂಟ್ ಕೊಡುತ್ತೆ. ನೋಡ್ಬೋದು ನೀವು ಮೇಲೆ ಕೆಳಗಡೆ ಸೈಡಲ್ಲಿ ಹಿಂಗೆ ಅದು ಚಿಕ್ಕದಾಗಿರುತ್ತೆ ಫಿನ್ನು, ಬಟ್ ಅದು ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ಮೇಲೆ ಕೆಳಗಡೆ ಫಿನ್ಸ್ ಜಾಸ್ತಿ ಯೂಸ್ ಮಾಡುತ್ತೆ. ನೋಡ್ಬೋದು ಟನಲಲ್ಲಿ ಫಿಶಸ್ಸು. ಸೊ ಈ ಟನಲ್ ಒನ್ಸ್ ಎಂಟ್ರಿ ಆದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಏನಾದರೂ ನೋಡೋಂಗಿದ್ರೆ ಫಸ್ಟೇ ನೋಡ್ಕೊಂಬಿಡಿ. ಸೊ ದಿಸ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್ ಅಂತಾರೆ. ಸೊ ಫಿಶಸ್ ನೋಡ್ಬೋದು ನೀವು, ಎಲ್ಲ ಮರೈನ್ ಕ್ಯಾರೆಕ್ಟರ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ನಿಮಗೆ 360 ಡಿಗ್ರಿ ವ್ಯೂ ಕಾಣಿಸುತ್ತೆ. ಒಳಗಡೆ ಐಡಲ್ಸ್ ಎಲ್ಲ ಇದೆ. ಸೊ
ಮಕ್ಳಿಗೆ ಕರ್ಕೊಂಬಂದ್ರೆ ಎಂಜಾಯ್ ಮಾಡ್ತಾರೆ. ನೋಡ್ಬೋದು ನಮ್ಮ ಮುಂದೆ ಇಲ್ಲಿ ಯೂಶಲಿ ಮೇಂಟೈನ್ ಎಲ್ಲ ಮಾಡ್ತಾರಲ್ಲ ಅವ್ರು ಇದಾರೆ ಇಬ್ರು. ಸೊ ಅವ್ರು ಕೇಳೋಣ ಹೆಂಗ್ ನಡೀತಿದೆ, ರೆಸ್ಪಾನ್ಸ್ ಹೇಗಿದೆ, ಮತ್ತೆ ಮಕ್ಕಳೆಲ್ಲ ಹೆಂಗ್ ಎಂಜಾಯ್ ಮಾಡ್ತಿದಾರೆ ಅಂತ. ಮಕ್ಕಳೆಲ್ಲ ಹೆಂಗ್ ಎಂಜಾಯ್ ಮಾಡ್ತಿದಾರ? ತುಂಬಾ ಎಂಜಾಯ್ ಮಾಡ್ತಿದಾರೆ. ನೋಡ್ಬೋದು ಹ್ಯಾಪಿ ಇದ್ದಾರೆ, ತುಂಬಾ ನೋಡಕ್ಕೆ ಹ್ಯಾಪಿ ಇದ್ದಾರೆ, ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದು. ಸೊ ನೋಡ್ಬೋದು ರೆಸ್ಪಾನ್ಸ್ ತುಂಬಾ ಎಂಜಾಯ್ ಮಾಡ್ತಾರಂತೆ, ಹ್ಯಾಪಿ ಆಗಿದಾರಂತೆ. ಸೊ ದೊಡ್ಡವರು ಬರೀ ಮಕ್ಳಿಗೆ ಮಾತ್ರ ಬರ್ತಾರ, ದೊಡ್ಡವ್ರು ಬರ್ತಾರ? ದೊಡ್ಡವರು ಎಂಜಾಯ್ ಮಾಡ್ತಾರೆ ಎಲ್ಲ. ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರೆ ಸರ್, ಚೆನ್ನಾಗಿದೆ ಪ್ಲೇಸ್ ಅಂತ. ಅದ್ರ ಬಗ್ಗೆ ಗೈಸ್ ನೋಡಿ ಐಡಿಯಾ, ಯಾರು ರೀಲ್ಸ್ ಮಾಡಂಗಿದ್ರೆ ರೀಲ್ಸ್ ಮಾಡ್ಕೊಳ್ಳಿ. ಮತ್ತೆ ಸೊ ನೋಡ್ಬೋದು ಈ ಟನಲ್, ದಿಸ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್ ಅಂತ ಇವಾಗ ಸದ್ಯಕ್ಕೆ ಹೆಸರು ಮಾಡ್ಕೊಂಡಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಸೊ ರೈಟ್ ಅಪರ್ಚುನಿಟಿ. ಸೊ ವೀಕೆಂಡ್ಸ್ ಅಂತೂ ನಾನು ರೆಕಮೆಂಡ್ ಮಾಡಲ್ಲ, ಏನಕ್ಕಂದ್ರೆ ವೀಕೆಂಡ್ಸ್ ಅಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ವೀಕ್ ಡೇಸ್ ಬಂದ್ರೆ ನಿಮ್ಗೆ ಈ ತರ ಖಾಲಿ ಇರುತ್ತೆ. ಸೊ ನಾನ್ ಬಂದಾಗ ಇವಾಗ ಖಾಲಿ ಇದೆ. ಸೊ ಯೂಶಲಿ ಇಲ್ಲಂತೂ ಜನರು ಸಿಕ್ಕಾಪಟ್ಟೆ ಜಾಸ್ತಿ ಜನ ಇರ್ತಾರೆ. ವಿಸಿಟ್ ಮಾಡಕ್ ತುಂಬಾ ಚೆನ್ನಾಗಿ. ಮತ್ತೆ ಫಿಶಸ್ ನಿಮ್ಗೆ ಏನ್ ಅನಿಸ್ತಿದೆ? ಹಾ ಸರ್, ತುಂಬಾ ತುಂಬಾ ಹ್ಯಾಪಿ happy. ಅನ್ಸುತ್ತೆ. ಸೊ ಯೂಶಲಿ ಡಿಫ್ರೆಂಟ್ ವೆರೈಟೀಸ್ ಇದೆಲ್ಲ. ಹೌದು ಸರ್, ತುಂಬಾ. ಸೊ ನಿಮ್ಗೆ ಯಾವ ವೆರೈಟಿ ಇಷ್ಟ? ಫ್ಯಾಮಿಲಿ ಫಿಶ್ ಇದೆ. ಫ್ಯಾಮಿಲಿ ಫಿಶ್, ನಾನು ಇನ್ನ ಫ್ಯಾಮಿಲಿ ಫಿಶ್ ನೋಡೇ ಇಲ್ಲ, ನಾನು ನೋಡ್ಬೇಕು ಹೋಗಿ. ಸೊ ಲೆಟ್ಸ್ ಸಿ. ಓಕೆ ಮೇಡಮ್, ಥ್ಯಾಂಕ್ ಯು. ಗೈಸ್, ನಾನು ಇವಾಗ ಇರೋದು ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್. ಸೊ ನೋಡ್ಬೋದು ನೀವು ಅಕ್ವೇರಿಯಂ ಟನಲ್. ಸೊ ಈ ಟನಲ್ ಅಲ್ಲಿ ಎಷ್ಟೊಂದು ಫಿಶಸ್ ಇದೆ. ಸೊ ಫಿಶಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಸೊ ಮೀನ್ ವೈಲ್ ಎಲ್ಲರೂ ಫೋಟೋ ಸೆಷನ್ ಎಲ್ಲ ತಗೊಂತಾ ಇದ್ದಾರೆ. ಸೊ ಇಷ್ಟೊಂದು ಖಾಲಿ ಯೂಶಲಿ ಇರಲ್ಲ, ಬಟ್ ಇವತ್ತೊಂಚೂರು ಖಾಲಿ ಇದೆ ಸಿನ್ಸ್ ನಾನು ವೀಕ್ ಡೇ ಬಂದಿರೋದಕ್ಕೆ. ಸೊ ಫಿಶಸ್, ಬ್ಯೂಟಿಫುಲ್ ಫಿಶಸ್ ಎಲ್ಲ ನೋಡ್ಬೋದು. ಸೊ ಆ ಕಡೆ ಹಾಲಲ್ಲಿ ಎಷ್ಟೊಂದು ಜನ ಮರ್ಮೆಟ್ ಶೋ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಮೀನ್ ವೈಲ್ ನಾವು ಅಲ್ಲಿ ಹೋಗ್ತೀವಿ. ಸೊ ಹೋಗಿ ನೋಡೋದು. ಮೀನ್ ವೈಲ್ ನಮ್ಮ ಲೋಚನ್, ಸಾತ್ವಿಕ್ ಇದ್ದಾರೆ. ಲೋಚನ್ ಹೆಂಗಿದೆ? ಚೆನ್ನಾಗಿದೆ, ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ಅಲ್ಟಿಮೇಟ್. ಆಗಿದ್ಯಾ? ಇಷ್ಟ ಆಯ್ತಾ? ತುಂಬಾ ಇಷ್ಟ. ಥ್ಯಾಂಕ್ ಯು. ಸೊ ನೋಡ್ಬೋದು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಗೈಸ್ ಫೈನಲಿ ಎಲ್ಲ ಆಗಿದೆ. ಸೊ ಟನಲ್ ನೋಡಿರ್ಬೋದು, ಇದೇ ಲಾಸ್ಟ್. ಇದಾದ್ಮೇಲೆ ಒಂದು ಮರ್ಮೆಟ್ ಶೋ ಇದೆ. ಮರ್ಮೆಟ್ ಶೋ ಆದ್ಮೇಲೆ ಮನೆಗೆ ಹೊಡೋದೆ. ಸೊ ಮೀನ್ ವೈಲ್ ಎಲ್ಲ ಕವರ್ ಅಪ್ ಆಗಿದೆ. ಫಿಶಸ್ ನೋಡಿದಿರ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ, ಆಲ್ಮೋಸ್ಟ್ ಆಲ್ ದ ಬ್ರೀಡ್ಸು. ಸೊ ನನ್ಗೆ ಗೊತ್ತಿರೋದು ವೆರೈಟೀಸ್ ಎಲ್ಲ. ಸೊ ಬನ್ನಿ ಗೈಸ್ ನೋಡೋಣ ಮರ್ಮೆಟ್ ಶೋ, ಮೋಸ್ಟ್ ಅವೈಟಿಂಗ್. ಸೊ ಜನರೆಲ್ಲ ಆಲ್ರೆಡಿ ಕುತ್ಕೊಂಡಿದ್ದಾರೆ, ನಾವು ಹೋಗ್ಬಿಟ್ಟು ವೇಟ್ ಮಾಡೋಣ. ನೋಡ್ಬೋದು ಕ್ಯೂ ಮರ್ಮೆಟ್ ಶೋಗೆ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ. ಸೊ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಮೀನ್ ವೈಲ್ ನಮ್ ಕೆಲಸ ಮಾಡೋಣ, ಬನ್ನಿ ನೋಡೋಣ. ಮರ್ಮೆಟ್ ಶೋ ಸ್ಟಾರ್ಟ್ ಆಗಿದೆ, ನೋಡ್ಬೋದು ಕ್ರೌಡ್ ಸೌಂಡ್. ಆಯ್ತು ನೋಡಿ, ಮರ್ಮೆಟ್ಸ್ ಬರ್ತಾ ಇದಾರೆ. ಸೊ ನೋಡ್ಬೋದು ನೀವು.
ಗೈಸ್ ನೋಡ್ಬೋದು ಶೋ ಎಲ್ಲ ಆಯಿತು. ಸೊ ನೀವು ಅನ್ಕೊಂಡಷ್ಟು ಈಸಿ ಅಲ್ಲ, ಅಷ್ಟೊತ್ತು ನೀರಲ್ಲಿರೋದು. ಸೊ ಶೋ ಆಯಿತು, ಬನ್ನಿ ಇವಾಗ ಎಕ್ಸಿಟ್ ಆಗೋಣ. ಗೈಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.